ಮೋದಿಯ ತಲೆ ಇಲ್ಲದ ಒಂದು ಫೋಟೋವನ್ನ ಏನು ಹಾಕಿತ್ತಲ್ಲ ಕಾಂಗ್ರೆಸ್ ಅದನ್ನ ಟ್ವೀಟ್ ಮಾಡಿತ್ತು. ಸೊ ಇದಕ್ಕೆ ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಟ್ವೀಟ್ಗೆ ಖುದ್ದು ಖರ್ಗೆನೇ ಬೇಸರ ವ್ಯಕ್ತಪಡಿಸಿದ್ದಾರೆ. ನೋಡಿ, ಯಾರೇ ಇರಲಿ ಅವ್ರಗಳಿಗೆ ಗೌರವಕ್ಕೆ ಧಕ್ಕೆ ಆಗಬಾರ್ದು, ಅಂಥ ಕೆಲಸ ಯಾರೂ ಮಾಡಬಾರ್ದು. ಅದು ಯಾರೇ ಆಗಿರಲಿ ಅಂಥವ್ರ ಗೌರವಕ್ಕೆ ಧಕ್ಕೆ ತರಬಾರ್ದು ಯಾವತ್ತೂ. ಅದು PM ಆಗಿರಲಿ ಅಥವಾ ಯಾರೇ ಒಬ್ಬ ಮುಖಂಡ ಆಗಿರಲಿ, ಯಾರದೇ ಆದರೂ ಅದು ಗೌರವ, ಆ ಸ್ಥಾನಕ್ಕೆ ನಾವು ಕೊಡಬೇಕಾಗಿರುವಂಥ ಗೌರವ. ಆದರೆ ಆ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೂ ಮಾಡಬಾರ್ದು. ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಟ್ ಯಾವುದೇ ಒಂದು ವ್ಯಕ್ತಿಗೆ, ಯಾರೇ ಇರಲಿ, ಅವರು ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರು ಈ ಒಂದು ಇಂಥ ಅವರ ಒಂದು ಇದನ್ನು ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಚೆನ್ನಾಗಿಲ್ಲ, ಅವರೇ ಆಗಲಿ ಅಥವಾ ನಮ್ಮವರೇ ಆಗಲಿ, ಇದು ಸರಿಯಲ್ಲ. ಬಟ್ ಯಾವುದೇ ಒಂದು ವ್ಯಕ್ತಿಗೆ, ಯಾರೇ ಇರಲಿ, ಅವರು ಪ್ರೈಮ್ ಮಿನಿಸ್ಟರ್ ಇರಲಿ, ಬೇರೆಯವರು ಇರಲಿ, ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೇ ಮುಖಂಡರು ಈ ಒಂದು ಇಂಥ ಅವರ ಒಂದು ಇದನ್ನು ಪ್ರತಿಷ್ಠೆಗೆ ಅಥವಾ ಇಮೇಜ್ಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಇನ್ನು ವಿಶೇಷ ಸಂಸತ್ ಅಧಿವೇಶನ ಕರೆಯೋದಕ್ಕೆ ಮೋದಿಗೆ ಪತ್ರ ಬರೆದಿರುವಂತಹ ಒಂದು ವಿಚಾರ. ಸೊ ಈ ಬಗ್ಗೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದು ಎಲ್ರಿಗೂ ಕೂಡ ಗೊತ್ತಾಗಬೇಕು, ಅದನ್ನು ಹೇಳಬೇಕು. ಕೆಲವೊಂದು ಗುಪ್ತ ಕಾರ್ಯಸೂಚಿಗಳಿರುತ್ತೆ, ಅದನ್ನು ಅವ್ರು ಮಾಡಲಿ. ಆದರೆ ಈಗಾಗಲೇ ನಾವು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ಸೈನಿಕರಿಗೆ, ಜನರಿಗೆ ತೊಂದರೆ ಆಗಬಾರ್ದು, ಆ ರೀತಿಯ ಕ್ರಮಗಳನ್ನು ಅವ್ರು ಕೈಗೊಳ್ಳಬೇಕು. ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ಮೋದಿ ಉಪಯೋಗ ಮಾಡಿಕೊಳ್ಳಿ, ತಮ್ಮ ಕೆಲಸ ಮಾಡಲಿ, ದೇಶದ ರಕ್ಷಣೆಗೆ ಆದಷ್ಟು ಬೇಗ ಒಳ್ಳೆ ಹೆಜ್ಜೆ ಇಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅದೇ ಯಾಕೆ ನಾವೆಲ್ಲ ಪಕ್ಷದವರು ಒಂದಾಗಿ ಸೆಷನ್ ಕರಿಬೇಕು, ಪ್ರೈಮ್ ಮಿನಿಸ್ಟರ್ ಅದರಲ್ಲಿ ಇರಬೇಕು. ಪ್ರೈಮ್ ಮಿನಿಸ್ಟರ್ ಏನು ಯಾವ ರೀತಿಯಾಗಿ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ ಅದಕ್ಕೆ ನಾವು ಅಟ್ಲೀಸ್ಟ್ ಅದು ಆಗಲಿಲ್ಲ ಅಂದ್ರೂ ಕೂಡ ಇವತ್ತಿನ ಸ್ಥಿತಿ ಏನಿದೆ, ಏನು ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿದೆ, ಅದನ್ನು ಅಟ್ಲೀಸ್ಟ್ ಸೆಷನ್ ಕರೆದಾಗ ಫ್ಲೋರ್ ಲೀಡರ್ಸ್ನ ಕರೆದು ಮಾತಾಡಿಸ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ನಾವು ಅವರಿಗೆ ಈಗಾಗಲೇ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ. ಅವರಿಗೆ ಹೇಳಿದ್ದೇವೆ, ಸೈನಿಕರಿಗೆ ಆಗಲಿ ಅಥವಾ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು, ಹಿಂದೇಟಾಗಬಾರ್ದು. ನಾವು ಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹತೋಟಿಯಲ್ಲಿ ಇಡಗೋಸ್ಕರ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೇವೆ.